ಕಾಂಗ್ರೆಸ್ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳು ರಾಜ್ಯದಲ್ಲಿ ಜನಮೆಚ್ಚುಗೆ ಪಡೆದುಕೊಂಡಿವೆ. ಸರ್ಕಾರವನ್ನು ಟೀಕಾಪ್ರಹಾರ ಮಾಡುವ ಬಿಜೆಪಿ ನಾಯಕರಿಗೆ ನಮ್ಮ ಸಾಧನೆಗಳೇ ಪ್ರತ್ಯುತ್ತರವಾಗಿವೆ ಅಂತ ಚಿತ್ತಾಪುರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಭೀಮಣ್ಣ ಸಾಲಿ ಹೇಳಿದ್ದಾರೆ. ಅಲ್ಲದೆ ಅಲ್ಪಸಂಖ್ಯಾತ ಘಟಕದ ತಾಲೂಕಾ ಅಧ್ಯಕ್ಷ ಕಾಂಗ್ರೆಸ್ ಮುಖಂಡ ಮುಕ್ತಾರ್ ಪಟೇಲ್ ಅವರು ಮಾತನಾಡಿ, ಮಹಿಳೆಯರಿಗಾಗಿ ಜಾರಿ ತಂದಿರುವ ಶಕ್ತಿ ಯೋಜನೆ ಪ್ರವಾಸಿ ತಾಣಗಳನ್ನು ನೋಡುವ ಸೌಭಾಗ್ಯ ದೊರೆತಾಗಿದೆ ಅಂತ ಹೇಳಿದ್ದಾರೆ. ಬಸ್ ನಿಲ್ದಾಣದ ಆವರಣದಲ್ಲಿ ಕಾಂಗ್ರೆಸ್ ಸರ್ಕಾರದ ಮಹತ್ವಾಕಾಂಕ್ಷಿ ಗ್ಯಾರಂಟಿ ಶಕ್ತಿ ಯೋಜನೆಯ 2 ವರ್ಷದ ಸಂಭ್ರಮಾಚರಣೆಯಲ್ಲಿ ಸಭೆಯಲ್ಲಿ ಅವರು ಮಾತನಾಡಿ, ಉದ್ಯೋಗಸ್ಥ ಮಹಿಳೆಯರಿಗೆ ಉಚಿತ ಬಸ್ ಪಯಣ ಬೆಳಬೇಕಾಗಿದೆ ಎಂದು ಹೇಳಿದರು. ಅಲ್ಪಸಂಖ್ಯಾತ ಘಟಕದ ತಾಲೂಕಾ ಅಧ್ಯಕ್ಷರ ಹಾಗೂ ಕಾಂಗ್ರೆಸ್ ಮುಖಂಡರಾದ ಮುಕ್ತಾರ್ ಪಟೇಲ್ ಮಾತನಾಡಿ, ಮಹಿಳೆಯರಿಗಾಗಿ ಜಾರಿಗೆ ತಂದಿರುವ ಶಕ್ತಿ ಯೋಜನೆ ಪ್ರವಾಸಿ ತಾಣಗಳನ್ನು ನೋಡುವ ಸೌಭಾಗ್ಯ ದೊರೆತಂತಾಗಿದೆ. ದೇವಸ್ಥಾನಗಳು ಸೇರಿ ಬೇರೆ ಕಡೆ ಉದ್ಯೋಗ ಅರಸಿ ಹೋಗುವ ಮಹಿಳೆಯರಿಗೆ ಈ ಯೋಜನೆ ಲಾಭದಾಯಕವಾಗಿದೆ ಎಂದರು. ಮಹಿಳಾ ಘಟಕದ ಅಧ್ಯಕ್ಷೆ ಸ್ವಪ್ನ ಪಾಟೀಲ್ ಮಾತನಾಡಿ, ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳು ಪ್ರತಿ ಮನೆಯಲ್ಲಿದ್ದು ಮಾಸಿಕ 2,000 ಪಡೆಯುವುದರ ಮೂಲಕ ನೆಮ್ಮದಿಯ ಜೀವನ ನಡೆಸುತ್ತಿದ್ದಾರೆ. ಉಚಿತ ವಿದ್ಯುತ್ ವರದಾನವಾಗಿದೆ ಎಂದು ಕಾಂಗ್ರೆಸ್ ಸರ್ಕಾರದ ಯೋಜನೆಗಳನ್ನು ಕೊಂಡಾಡಿದರು. ಇದೇ ಸಂದರ್ಭದಲ್ಲಿ ತಾಲೂಕು ಪಂಚಾಯತ್ ಇಒ ಮೊಹಮ್ಮದ್ ಅಕ್ರಮ್ ಪಾಷಾ, ನರೇಗಾ ಯೋಜನೆ ಸಹಾಯಕ ನಿರ್ದೇಶಕ ಪಂಡಿತ್ ಶಿಂದೆ ಹಾಗೂ ಪಂಚ ಗ್ಯಾರಂಟಿ ಯೋಜನೆಯ ಸದಸ್ಯ ಶರಣು ಡಣಗಾಂವ್, ಪುರಸಭೆ ಅಧ್ಯಕ್ಷ ಅನ್ನಪೂರ್ಣ ಕಲ್ಲಾಕ್, ಸ್ಥಾಯಿ ಸಮಿತಿ ಅಧ್ಯಕ್ಷ ಜಗದೀಶ್ ಚವ್ಹಾಣ್, ಯುವ ಕಾಂಗ್ರೆಸ್ ಮಾಜಿ ಅಧ್ಯಕ್ಷ ಸಂಜಯ್ ಬುಳ್ಳಾರ್ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. ಅಣ್ಣಾರಾಯ್ ವಿಮಣಿ, RJ32 ಕನ್ನಡ ನ್ಯೂಸ್, ಚಿತ್ತಾಪುರ್. स्लो ले जरा गाड़ियाँ आते रहते ಬಸ್ಸಿನ ಸೌಲಭ್ಯ ಪಡ್ಕೊಂಡಿದ್ದಾರೆ. ಅಂದರೆ ಇದು ಒಂದು ಕರ್ನಾಟಕ ರಾಜ್ಯಕ್ಕೆ ಒಂದು ಅಚೀವ್ಮೆಂಟು ಮತ್ತು ಕರ್ನಾಟಕ ರಾಜ್ಯದ ಒಂದು ಗೌರವ. ಈ ಗೌರವ ಯಾರಿಗೆ ಸಲ್ಲುತ್ತೆ ಅಂದರೆ ಕರ್ನಾಟಕ ಕಾಂಗ್ರೆಸ್ ಪಕ್ಷಕ್ಕೆ, ಸನ್ಮಾನ್ಯ ಶ್ರೀಮತಿ ಸೋನಿಯಾ ಗಾಂಧಿ ಅವರಿಗೆ, ರಾಹುಲ್ ಗಾಂಧಿ ಅವರಿಗೆ, ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಮತ್ತು DK ಶಿವಕುಮಾರ್ ಅವರಿಗೆ ಮತ್ತು ಸಿದ್ದರಾಮಯ್ಯ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಪ್ರಿಯಾಂಕ್ ಖರ್ಗೆ ಅವರಿಗೆ. ಇವತ್ತು ಇದು ಯಾಕೆ ಹೇಳಬೇಕಾಗಿತ್ತಂದರೆ, ಇವತ್ತಿನ ದಿವಸ ನಾವು ಬಹಳಷ್ಟು ಹೆಣ್ಮಕ್ಕಳಿಗೆ ಬಸ್ಸಿನಲ್ಲಿ ಒಳಗೆ ಹೋಗಿ ಕೇಳಿದ್ದೆವು, ಈ ಯೋಜನೆ ಇರಬೇಕಾ ಅಥವಾ ಹೋಗಬೇಕಂತೇಳಿ. ಭಾಳಷ್ಟು ಬಡ ಹೆಣ್ಮಕ್ಕಳು, ವಿದ್ಯಾರ್ಥಿಗಳು ಮತ್ತು ತಮ್ಮ ಏನು ಹೇಳಿದ್ದಾರೆ ಅಂದರೆ, ನಾವು ಬಸ್ಸಿಗೆ ಆಸ್ಪತ್ರೆ ಹೋಗಲಿಕ್ಕೆ, ಧರ್ಮಸ್ಥಳ ಅಂಥದ್ದು ಹೋಗಲಿಕ್ಕೆ ಮತ್ತು ನಮ್ಮ ಮಕ್ಕಳಿಗೆ ಭೇಟಿ ಆಗಲಿಕ್ಕೆ ಭಾಳ ಅನುಕೂಲ ಆಗಿದೆ. ಆದರೆ ಈ ಸರ್ಕಾರ ಇನ್ನೂ ಇರಬೇಕು, ಭಾಳ ಬೇಕು ಅಂತ ಇವತ್ತಿನ ದಿವಸ ಅವರು ಆಶೀರ್ವಾದ ಮಾಡಿದ್ದಾರೆ. ನೀವು ಆ ವಿಡಿಯೋನ ನೋಡ್ತಾ ಇದ್ದೀರಿ. ಆದರೆ ಇದೇ ಯೋಜನೆ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಯಾವಾಗ ಘೋಷಣೆ ಮಾಡಿತ್ತು ಕಾಂಗ್ರೆಸ್ ಪಕ್ಷ, ಆ ಸಮಯದಲ್ಲಿ BJPಯವರು ಬಹಳ ಬೊಬ್ಬೆ ಹಾಕಿದ್ರು. ಏನು ಬೊಬ್ಬೆ ಹಾಕಿದ್ರು ಅಂದರೆ, ಈಗ ಇಷ್ಟು ಫ್ರೀ ಉಚಿತವಾಗಿ ನೀವು ಯೋಜನೆ ಕೊಡ್ತಾ ಇದ್ದೀರಿ, ಕರ್ನಾಟಕ ಸರ್ಕಾರ, ಕರ್ನಾಟಕ ರಾಜ್ಯ ದಿವಾಳಿ ಆಗುತ್ತೆ, ಭಿಕ್ಷೆ ಬೇಡುವಂಥ ಸಮಯ ಬರುತ್ತೆ ಅಂತ ಇದೇ ವಾದ BJPಯವರದಿತ್ತು. ಅದಕ್ಕೆ ನಮ್ಮ ಕಾಂಗ್ರೆಸ್ ಪಕ್ಷವಿಂದ ಅವರಿಗೆ ಇವತ್ತೊಂದು ಸವಾಲು ಆಗ್ತಾ ಇದ್ದೇವೆ. 2 ವರ್ಷ ಆಗ್ತಾ ಇದೆ, ಬಸ್ ಫ್ರೀ, ಕರೆಂಟ್ ಫ್ರೀ, ಸ್ತ್ರೀಯರಿಗೆ ಪ್ರತಿ ಮಾಸಿಕ 2,000 ಹಣವನ್ನು ಕೊಡ್ತಾ ಇದ್ದೀವಿ. ಇಷ್ಟೆಲ್ಲ ಕೊಡ್ತಾ ಇದ್ಮೇಲೂ ಡೆವಲಪ್ಮೆಂಟು ನಡೆದಿದೆ. ಕರ್ನಾಟಕ ರಾಜ್ಯ ಎಲ್ಲಿ ನಿಲ್ಲಬೇಕಾಗಿತ್ತು ಅಲ್ಲೇ ನಿಲ್ತಿದೆ ಮತ್ತು ಎಲ್ಲಿ BJP ರಾಜ್ಯಗಳಿವೆಯೋ ಆ ರಾಜ್ಯಕ್ಕಿಂತ ಹೆಚ್ಚಿಗೆ ಇವತ್ತು ಕರ್ನಾಟಕ ರಾಜ್ಯ ಟ್ಯಾಕ್ಸ್ನಲ್ಲಿ ಆಗಲಿ, GST ಆಗಲಿ ಮೇಲ್ಗೈ ಇದೆ. ಅದಕ್ಕೆ ಈ ನಿಮ್ಮ ಮುಖಾಂತರ ಹೇಳಬೇಕಂದ್ರೆ, ಒಬ್ಬ ಬಡವರ ಒಂದು ಸವಾಲು ಇದೇ ಇದೆ. ತಾವು ಬೊಬ್ಬೆ ಹಾಕಿದ್ದೀರಿ ಚುನಾವಣೆಗಿಂತ ಮೊದಲು ಈ ಕರ್ನಾಟಕ ರಾಜ್ಯ ದಿವಾಳಿ ಆಗುತ್ತೆ ಅಂಥೇಳಿ. ಆದರೆ 2 ವರ್ಷ ಪೂರ್ತಿಯಾಗಿದೆ. 500 ಕೋಟಿ ಅಂಕಿಅಂಶ ಕರ್ನಾಟಕ KSTCದ ಅಂಕಿಅಂಶ 500 ಕೋಟಿ ಜನ ಪ್ರಯಾಣಿಕರು ಉಚಿತ ಸೌಲಭ್ಯ ಬಸ್ಸಿನ ಪಾಸ್ ತೆಗೆದುಕೊಂಡು ಹೆಣ್ಮಕ್ಳು ಏನು ತಿರುಗಾಡಿದ್ದಾರೆ. ಅಷ್ಟಾದರೂ ಪರಿಸ್ಥಿತಿಯಲ್ಲಿ 3ನೇ ಮತ್ತು 4ನೇ ಸ್ಥಾನ ಇದೆ. ಇದನ್ನು ಸ್ವಲ್ಪ BJP ನಾಯಕರು ನೋಡ್ಕೊಳ್ಳಿ ಅಂತ ಈ ನಿಮ್ಮ ಮುಖಾಂತರ ಹೇಳ್ತಾ ಇದ್ದೇನೆ. ಅಲ್ಲಿ ಮತ್ತು ದಿವಾಳಿ ಆಗಿತ್ತಂದ್ರೆ ನಾವು ಉತ್ತರ ಭಾರತಕ್ಕಿಂತ ಮತ್ತು ಬಿಹಾರಕ್ಕಿಂತ ನಾವು ಹಿಂದಿರಬೇಕು. ಅದು ದಿವಾಳಿ ಆಗಿಲ್ಲ ಅಂತ ಇದು ಒಂದೇ ಸಾಕ್ಷಿ ಅಲ್ವಾ? BJPದವರಿಗೆ ಭ್ರಮೆ ಇದೆ. ಅವರು ಜನರವಾಗಿ ಮತ್ತು ಬಡವರಾಗಿ ಏನು ಕಲಬುರಗಿ ಜನರಿಗಾಗಿ ಮಹಾದೇವ್ ಮಾರ್ಬಲ್ಸ್ ಮತ್ತು ಗ್ರಾನೈಟ್ಸ್.
ಉತ್ತಮ ಗುಣಮಟ್ಟದಿಂದ ಕೂಡಿರುವ ಮಾರ್ಬಲ್ಸ್ ಮತ್ತು ಟೈಲ್ಸ್. ಸುಮಾರು ವರ್ಷಗಳಿಂದ ವಿವಿಧ ಕಡೆ ಅತ್ಯುನ್ನತ ಗುಣಮಟ್ಟದ ಟೈಲ್ಸ್ ಮಾರ್ಬಲ್ಸ್ ಮಾರಾಟ. ಸೋಮನಿ ರಾಕ್ ಸಿರಾಮಿಕ್ಸ್ ಒಯಾಸಿಸ್ ಕಂಪನಿಗಳ ಟೈಲ್ಸ್ ಮಾರಾಟ. ಇಲ್ಲಿ ಹೊಸ ಮನೆಗಳ ಕಟ್ಟಡಕ್ಕೆ ಬೇಕಾಗಿರುವ ಎಲ್ಲಾ ರೀತಿಯ ಮಾರ್ಬಲ್ಸ್ ಮತ್ತು ಗ್ರಾನೈಟ್ಸ್ಗಳು ಸಿಗುತ್ತವೆ, ಅದು ಗ್ರಾಹಕರಿಗೆ ಕೈಗೆಟಕುವ ಬೆಲೆಯಲ್ಲಿ. ಹೆಚ್ಚಿನ ಮಾಹಿತಿಗಾಗಿ ಭೇಟಿ ಕೊಡಿ. ಮಹಾದೇವ್ ಮಾರ್ಬಲ್ಸ್ ಮತ್ತು ಗ್ರಾನೈಟ್ಸ್, ಎಕ್ಸ್ಕ್ಲೂಸಿವ್ ಶೋರೂಮ್, ನಾಗರಹಳ್ಳಿ ಕ್ರಾಸ್, ರಿಂಗ್ ರೋಡ್ ಹತ್ತಿರ, ಕಲಬುರಗಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9008249111 9742679975.